ಇನ್ನು ಈ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಾಕ್ಷಿಗಳ ಸಂಖ್ಯೆ 200ರ ಗಡಿ ದಾಟಿದೆ. ಪ್ರಕರಣದಲ್ಲಿ ಈವರೆಗೂ 180ಕ್ಕೂ ಹೆಚ್ಚು ವಸ್ತುಗಳನ್ನ ಸಾಕ್ಷ್ಯಗಳಾಗಿ ಸಂಗ್ರಹಿಸಲಾಗಿದೆ. ಪ್ರಕರಣದ ಸಂಬಂಧ ಭೌತಿಕ, ತಾಂತ್ರಿಕ ಮತ್ತೆ ವೈಜ್ಞಾನಿಕ ಅಂದ್ರೆ ಫಿಸಿಕಲ್, ಟೆಕ್ನಿಕಲ್ ಮತ್ತೆ ಸೈಂಟಿಫಿಕ್ ಎವಿಡೆನ್ಸ್ಗಳನ್ನ ಸಾಕ್ಷಿಗಳಾಗಿ ಕಲೆ ಹಾಕಲಾಗಿದೆ. ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ಪೊಲೀಸರು ಪಣ ತೊಟ್ಟಿರೋ ಹಾಗಿದೆ. ಪ್ರಕರಣದ ಸಂಬಂಧ ದಿನದಿಂದ ದಿನಕ್ಕೆ ಸಾಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕ್ಷಿಗಳನ್ನು ಹೊರತುಪಡಿಸಿ 200ರ ಗಡಿ ದಾಟಿದೆ ಸಾಕ್ಷಿಗಳು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್. ಈಗ ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳನ್ನು ಹೊರತುಪಡಿಸಿಯೂ ಟೆಕ್ನಿಕಲ್ ಎವಿಡೆನ್ಸ್ಗಳು, ಇನ್ನುಳಿದ ಹಾಗೆ ಇತರೆ ಸಾಕ್ಷಿಗಳು ಎಲ್ಲವನ್ನೂ ಕ್ರೋಢೀಕರಿಸಿದ್ರೆ 200ರ ಗಡಿ ದಾಟ್ತಾ ಇದೆ ಅಂತ. ಸೊ ಪೊಲೀಸರ ಎಫರ್ಟ್ಸ್ ಕಾಣಿಸುತ್ತಾ ಇದರಲ್ಲಿ ಅಂತ. ವಿಜಯ್, ಖಂಡಿತವಾಗ್ಲೂ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಕೂಡಲೇ ಇಡೀ ಒಂದು ಕಂಪ್ಲೀಟ್ ಡಿವಿಷನ್ ಈ ಕೇಸ್ನಲ್ಲಿ ಹ್ಯಾಂಡಲ್ ಮಾಡಿರುವಂಥದ್ದು. ಅಂದರೆ ಸುಮಾರು 11 ಜನ ಪೊಲೀಸ್ ಇನ್ಸ್ಪೆಕ್ಟರ್, ಓರ್ವ ACP, ಒಬ್ಬರು DCP ನೇತೃತ್ವದಲ್ಲಿ ಸುಮಾರು 11 ಜನ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಒಟ್ಟು 15 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಿರುವಂಥದ್ದು, ತನಿಖೆಗೆ ಇಳಿದಿರುವಂಥದ್ದು. ಒಬ್ಬೊಬ್ರಿಗೂ ಕೂಡ ಒಂದೊಂದು ಕೆಲಸವನ್ನು ವಹಿಸಿರುವಂಥದ್ದು. ಸುಮಾರು 2 ಜನ ಇನ್ಸ್ಪೆಕ್ಟರ್ಗಳ ನೇತೃತ್ವದ ಒಂದೊಂದು ತಂಡಕ್ಕೂ ಕೂಡ ಒಂದೊಂದು ಜವಾಬ್ದಾರಿಯನ್ನು ವಹಿಸಿರುವಂಥದ್ದು. ಆರೋಪಿಗಳ ಹೇಳಿಕೆ ದಾಖಲು ಮಾಡುವಂಥದ್ದಾಗಿರ್ಬೋದು, ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಕರ್ಕೊಂಡು ಹೋಗಿ ಮಾಜರ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಒಬ್ಬೊಬ್ರಿಗೂ ಕೂಡ ಒಂದೊಂದು ಕೆಲಸವನ್ನು ಕೊಟ್ಟಿರುವಂಥದ್ದು. ಪ್ರಕರಣದಲ್ಲಿ ಇದುವರೆಗೂ ಸುಮಾರು 180ಕ್ಕೂ ಹೆಚ್ಚು ವಸ್ತುಗಳನ್ನು ಸೀಸ್ ಮಾಡಿರುವಂಥದ್ದು. ಅಂದರೆ ಆರೋಪಿಗಳು ಪ್ರಮುಖವಾಗಿ ಮೊದಲಿಗೆ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬಂದಂಥ ಸ್ಥಳದಲ್ಲಿ ಬಳಸಿದಂಥ ವಾಹನಗಳಾಗಿರ್ಬೋದು, ಧರಿಸಿದಂಥ ಬಟ್ಟೆಗಳಾಗಿರ್ಬೋದು, ಕೃತ್ಯ ನಡೆದಂಥ ನಂತರದಲ್ಲಿ ಅವರು ಬಿಸಾಡಿದಂಥ ಬಟ್ಟೆಗಳಾಗಿರ್ಬೋದು, ತಂಗಿದ್ದಂಥ ಹೋಟೆಲ್ನ ರೂಮ್ನ CCTVಗಳಾಗಿರ್ಬೋದು, ಆರೋಪಿಗಳು ಹಣವನ್ನು ಎಕ್ಸ್ಚೇಂಜ್ ಮಾಡುವಂಥ ಸ್ಥಳದಲ್ಲಿ ಓಡಾಡಿದಂಥ CCTV ಫುಟೇಜ್ಗಳಾಗಿರ್ಬೋದು, ಕೃತ್ಯಕ್ಕೆ ಬಳಸಿದಂಥ ವಸ್ತುಗಳಾಗಿರ್ಬೋದು, ಜೊತೆಗೆ ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಬಳಸಿದಂಥ ಮರದ ಪೀಸ್ಗಳಾಗಿರ್ಬೋದು, ಲಾಠಿ ಆಗಿರ್ಬೋದು, ಎಲೆಕ್ಟ್ರಿಕ್ ಚಾರ್ಜ್ ಶೀಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸೇರಿದಂತೆ ಸುಮಾರು 180 ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. 28 ಕಡೆಗಳಲ್ಲಿ ಮಾಜರನ್ನು ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಮಂದಿಯನ್ನು ವಿಟ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ. 17 ಜನ ಬಂಧಿತ ಆರೋಪಿಗಳೇನಿದ್ದಾರೆ ಅವರೆಲ್ಲರ ಮನೆಗಳಲ್ಲೂ ಕೂಡ ಮಾಜರ್ ಮಾಡಿರುವಂಥದ್ದು. ಈ ಪ್ರಕರಣವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸುಮಾರು 180ಕ್ಕೂ ಹೆಚ್ಚು ವಸ್ತುಗಳನ್ನು ಸಾಕ್ಷ್ಯಗಳಾಗಿ ಪರಿಗಣಿಸಿ 28 ಕಡೆಗಳಲ್ಲಿ ಮಾಜರನ್ನು ಮಾಡಿದ್ದಾರೆ. ಸುಮಾರು 15ಕ್ಕೂ ಹೆಚ್ಚು ಜನರನ್ನ ಪ್ರಮುಖವಾದಂಥ ಸಾಕ್ಷಿಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಸುಮಾರು 4ರಿಂದ 5 ಜನರನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ ಕರೆದೊಯ್ದು 164 ಸ್ಟೇಟ್ಮೆಂಟ್ ಅನ್ನು ಮಾಡ್ಕೊಂಡಿರುವಂಥದ್ದು. ಒಟ್ಟಾರೆ ಪ್ರಕರಣದಲ್ಲಿ ಸುಮಾರು 200ರ ಗಡಿಯನ್ನ ದಾಟಿರುವಂಥದ್ದು ಸಾಕ್ಷ್ಯಗಳ ಸಂಖ್ಯೆ. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.